ನಮ್ಮ ವಿಶ್ವಪಥ ಬಳಗವು ಇತ್ತೀಚೆಗೆ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಹುಲ್ಲೇಕೆರೆ ಗ್ರಾಮದಲ್ಲಿ ಗ್ರಾಮ ಸ್ವರಾಜ್ಯದತ್ತ ಹೆಜ್ಜೆ ಪರಿಸರ ಸ್ನೇಹಿ ಹಳ್ಳಿಯ ಕನಸಿನೊಂದಿಗೆ ವಿಷಯದ ಕುರಿತು ನಾಡಿನ ಚಿಂತಕರೊಡನೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಿತ್ತು. ಸಂವಾದ ಕಾರ್ಯಕ್ರಮದಲ್ಲಿ ನಾಡಿನ ಜಾನಪದ ತಜ್ಞರು ಹಾಗೂ ರೈತ ಚಳವಳಿಯ ಕಳೆದ 80ರ ದಶಕದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಕರ್ನಾಟಕ ರಾಜ್ಯ ರೈತ ಸಂಘದ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾಗಿದ್ದ ಡಾಕ್ಟರ್ ಹಿಶಿ ರಾಮಚಂದ್ರಗೌಡರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಪ್ರೊಫೆಸರ್ ಎಚ್ ಗೋವಿಂದಯ್ಯನವರು, ವಾಸ್ತುಶಿಲ್ಪಿ ಹಾಗೂ ಉದ್ಯಮಿ ಎಂ ಶರತ್ಚಂದ್ರ, ನಾಡಿನ ಪ್ರಖ್ಯಾತ ಸಹಜ ಬೇಸಾಯಗಾರರಾದ ಸಂತೇಶ್ ಶಿವರ ಬಸವರಾಜು ಮುಂತಾದವರು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದರು. ಇವರ ಜೊತೆ ವಿಶ್ವಪಥ ಬಳಗದ ಮುಖ್ಯಸ್ಥರಾದ RP ವೆಂಕಟೇಶ್ ಮೂರ್ತಿ ಹಾಗೂ ಗಂಡಸಿ ಹೋಬಳಿಯ ಅನೇಕ ರೈತರು ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ನಾವು ರೈತರು ನಿಜ ಹೇಳಬೇಕು ಅಂತಂದರೆ ಒಂದು ಹೆಮ್ಮೆ ಪಟ್ಟುಕೊಳ್ಬೇಕಾಗಿದೆ. ನಮ್ಮನ್ನು ಅವಲಂಬಿಸೇ ಸಮಾಜ ಇರುವಂಥದ್ದು. ನೀವೊಂದು ದೊಡ್ಡ ಮದುವೆಗೆ ಹೋದರೂ ಕೂಡ ಅಲ್ಲಿ ಒಂದು ಐಸ್ ಕ್ರೀಮ್ ಅಂತಂದ್ರೂ ಅದ್ರ ಹಿಂದುಗಡೆ ರೈತ ಇರ್ತಾರೆ. ನೀವು ಯಾವುದೇ ಪದಾರ್ಥ ಅಲ್ಲಿ ರೈತರ ಕೊಡುಗೆ ಇರುತ್ತೆ. ಹಾಗಾಗಿ ಆದರೆ ನಾವು ಒಂದು ಹೀನಾಯ ಪರಿಸ್ಥಿತಿ ಬಂದಿದ್ವಿ ಅಂತೇಳಿ ಒಂದು ಆರ್ಥಿಕವಾಗಿ ಹೌದು, ಅದ್ರ ಜೊತೆಗೆ ನಾವೀಗ ಶರತ್ ಅವರು ಸಾಕಷ್ಟು ಮಾತಾಡ್ತಾ ಇದ್ರು, ನಮ್ಮನ್ನು ನಾವು ಕಟ್ಕೊಳ್ಳೋದು ಹೇಗೆ, ನಾವು ಬಿಡಿ ಪ್ರಯತ್ನ, ನಾವು ಒಟ್ಟಾಗಿ ಒಂದು ಪ್ರಯತ್ನವನ್ನು ನಡೆಸಿದ್ವಿ ರೈತ ಚಳುವಳಿ ಮುಖಾಂತರ ನಾವು ಒಂದು ಬದಲಾವಣೆಯನ್ನು ತಂದುಕೊಳ್ಳೋಣ ಅಂತೇಳಿ. ಅದೇನಾಯಿತು, ಒಂದು ಅರೆಬರೆ ಪ್ರಯತ್ನ ಆಯಿತು. ಹೋರಾಟವನ್ನು ಒಂದು ತಾರ್ಕಿಕವಾಗಿ ಒಂದು ಹಂತಕ್ಕೆ ತಗೊಂಡು ಹೋಗಬೇಕಾಗಿತ್ತು. ನಾವೇನು ಮಾಡಿದ್ವಿ ಅಂತಂದರೆ, ಇಲ್ಲಿಂದ ನೀವು ಬನ್ನಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ರೈಲನ್ನು ತೊಗೊಂಡೋಗಿ ಎಲ್ಲೋ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿದ್ದವರು ಬೆಂಗಳೂರು ತಲುಪಬೇಕಾಯಿತು. ಅವನು ಕೆಲವರು ಜನತಾದಳದ ಗಾಡಿ ಬಂತು ಅದು ಹತ್ತೋದ್ರು, ಇನ್ನೊಬ್ಬರು ಕಾಂಗ್ರೆಸ್ ಗಾಡಿ ಬಂತು ಹತ್ತೋದ್ರು, ಮತ್ತೊಬ್ಬರು BJP ಗಾಡಿ ಬಂತು ಹತ್ತೋದ್ರು. ಆ ಥರ ಒಂದು ಚೆಲ್ಲಾಪಿಲ್ಲಿ ಆಗೋ ಥರದ ಸನ್ನಿವೇಶ ನಾವು ಕೂಡ ಸೃಷ್ಟಿ ಮಾಡಿದ್ವಿ. ಅದು ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಎಲ್ಲ ಚಳುವಳಿಗಳು ಕೂಡ ತಾರ್ಕಿಕವಾಗಿ ತಗೊಂಡು ಹೋಗೋ ಥರ ಒಂದು ಸಮಗ್ರ ದೃಷ್ಟಿಕೋನ ಇಟ್ಕೊಂಡು ಮುಂದುವರಿಯಲಿಲ್ಲ. ಆ ಒಂದು ಹಿನ್ನೆಲೆ ಒಳಗಡೆ ಇವತ್ತಿನ ರಾಜಕಾರಣವನ್ನು ನೋಡಿದರೆ, ರಾಜಕಾರಣಿಗಳ ಹಾವಭಾವಗಳನ್ನು ನೋಡಿದರೆ, ಅವ್ರು ಯಾರೂ ಕೂಡ ನಮ್ಮ ವಸ್ತುಸ್ಥಿತಿಗೂ ಅವರ ನಡವಳಿಕೆಗೂ ಸಂಬಂಧವೇ ಇಲ್ಲ. ರೈತನೇ ಬೆನ್ನೆಲುಬು, ನೀವೆಲ್ಲ ಕೇಳಿದ್ದೀರ. ಈ ದಿನ ನಮ್ಮ ಅನ್ನದಾತನನ್ನು 3 ವಿಭಾಗವಾಗಿ ವಿಂಗಡಿಸ್ಬೋದು: ರೈತ, ಕೃಷಿಕ, ಒಕ್ಕಲತನ ಮಾಡುವಂಥನು ಒಕ್ಕಲಿಗ. ಆದರೆ ಇವತ್ತು ಒಕ್ಕಲತನ ಮಾಡೋರು ಯಾರೂ ಇಲ್ಲವೇ ಇಲ್ಲ. ಏಕೆಂದರೆ ಸಾಸಿವೆ ಕಾಳಿನಿಂದ ಅಡುಗೆ ಮನೆಗೆ ಪೂರಕವಾಗಿ ಎಲ್ಲವನ್ನೂ ಬೆಳೀತಿದ್ದ, ಮತ್ತು ಅವನು ಹೈನುಗಾರಿಕೆ ಮಾಡ್ತಿದ್ದ, ಎತ್ತು ಗಾಡಿ ಎಲ್ಲ ಇಟ್ಕೊಂಡು ವ್ಯವಸಾಯ ಮಾಡ್ತಿದ್ದ. ಅವನು ಒಕ್ಕಲತನ ಮಾಡೋನು ಒಕ್ಕಲಿಗ ಅಂತ ಹೇಳೋದು. ಮತ್ತು ರೈತಾಪಿ ವರ್ಗ ಇವತ್ತು ಸಂಕಷ್ಟದಲ್ಲಿದೆ. ಭೂಮಿಯ ಆದಾಯವನ್ನು ತಿಂದು ಬದುಕಬಲ್ಲವನು, ಹೆಚ್ಚು ಜಮೀನು ಉಳ್ಳವನು ರೈತ. ಅವನ ಗತಿ ಸಾಕಷ್ಟು ಚಿಂತಾಜನಕವಾಗಿದೆ. ಅದೇ ಕೃಷಿಕ, ಅವನು ಸಣ್ಣ ಭೂಮಿಯ ಒಂದು ಹಿಡುವಳಿ ಹೊಂದಿದ್ದನು, ಕೈಮುಟ್ಟಿ ಕೆಲಸ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಬದುಕ್ತಿದ್ದಂಥ ಆ ಒಂದು ವರ್ಗ ಇವತ್ತು ಚೆನ್ನಾಗಿ ಉಸಿರಾಡ್ತಾ ಇದೆ. ಏನು ಈ ಕೃಷಿಕ ಅಂತ ಹೇಳ್ತೀವಿ, ಇವನ ಹತ್ರ ಇವತ್ತು ರೈತಾಪಿ ವರ್ಗ ಸಾಲ ತಾಂಡು ನಮ್ಮೂರಲ್ಲೇ ಸಾಕಷ್ಟು ಉದಾಹರಣೆಗಳಿವೆ. ಅಷ್ಟೊಂದು ಸಂಕಷ್ಟಕ್ಕೆ ದೂಡಲ್ಪಟ್ಟಿದೆ ಈ ದಿನ ವ್ಯವಸಾಯದ ಒಂದು ದೃಷ್ಟಿಕೋನದಲ್ಲಿ. ಯಾವುದೇ ಒಂದು ದೇಶ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಬೇಕು ಅಂದರೆ ಈ ಅನ್ನದಾತ ಉತ್ಪಾದನೆ ಬಹಳ ಮುಖ್ಯ. ಆಹಾರದ ಭದ್ರತೆ ಇದ್ದರೆ ಆ ದೇಶ ಮುಂದುವರಿಯುತ್ತೆ. ಏನು 25ನೇ ದಿವಸಕ್ಕೆ ಕೂರಿಗೆ ಮುಚ್ಚಾಕೊಂಡು ಹೊಡೆದ್ರೆ ಒಂದು 2-3 ಇದು ಕ್ವಿಂಟಾಲ್ ರಾಗಿ ಜಾಸ್ತಿ ಆಗೋದು, ತೆಂಡೆ ಹೊಡೆಯೋದು,
ಅದು ಅಂತರ್ ಬೇಸಾಯದಲ್ಲಿ ಯಾವ ರೀತಿ ಅಂತರ್ ಬೇಸಾಯ ಮಾಡಬೇಕು, ಯಾವ ರೀತಿ ಯಾವ ಬೆಳೆಗೆ ಇದು ತೊಗರಿನಲ್ಲಿ 65 ದಿವಸದಲ್ಲಿ ಸಬ್ಸಿಗೆ ಬೀಜ ಹಾಕಿದರೆ ಆ ಸಬ್ಸಿಗೆ ಬೀಜ ಮತ್ತು ತೊಗರಿ ಹೂವು ಒಂದೇ ಸರಿ ಬಂದು ಕೀಟಗಳ ಸಂಪೂರ್ಣ ಹತೋಟಿ ಬರೋದು, ಈ ರೀತಿ ಚುಟುಕುಗಳನ್ನ ಹಿತ್ತಲಗಿಡ ಪತ್ರಿಕೆಗೆ ನಾವು ಬರೆದಾಕಿವೆ. ಪ್ರಕಾಶ್ ಕಮ್ಮರ್ಡಿ ಅಂತ ಅರ್ಥಶಾಸ್ತ್ರದ ತಜ್ಞ ಇದ್ದರು, ಅದೇ ಏನು ನ್ಯಾಯಬೆಲೆ ಆಯೋಗದ ಅಧ್ಯಕ್ಷರಾಗಿದ್ದರಲ್ಲ ಅವರು. ಆ ಹಿತ್ತಲಗಿಡದಲ್ಲಿ ಸಾಕಷ್ಟು ಒಂದು 400ಕ್ಕೂ ಹೆಚ್ಚು ಈ ಚುಟುಕಗಳು ಬಂದು ಇದು ಎಲ್ಲ ರಾಜ್ಯದ ಆಯಾ ಭಾಷೆನಲ್ಲಿ ಹಿತ್ತಲಗಿಡ ಪತ್ರಿಕೆಯಲ್ಲಿ ಪ್ರಚಾರ ಆಯಿತು. 2000 ಇಸ್ವಿನ 68ರಲ್ಲೇ L3 ರಾಗಿ ಬರೆದಿದೆ, ಲಕ್ಷ್ಮಣಯ್ಯರದ ರಾಗಿದಿ, ಅದರಲ್ಲಿ ಬಹುಮಾನ ಬಂತು. ನಂತರ 2000ರಲ್ಲಿ ಇದು ಸೃಷ್ಟಿ ಪ್ರಶಸ್ತಿ ಸಿಕ್ತು. ಅಹಮದಾಬಾದ್ನಲ್ಲಿ ಉಸ್ತಪುರ್ನಲ್ಲಿದೆ NIF ಸಂಸ್ಥೆ. ಇದನ್ನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಸಾಮಾನ್ಯ ರೈತ ಇವತ್ತು ಮುಂದುವರಿಬೋದು, ಎಲ್ಲ ಇದು ಕ್ಷೇತ್ರದಲ್ಲಿಗಿನ ಚೆನ್ನಾಗಿ ಹೆಸರು ಗಳಿಸ್ಬೋದು, ನೆಮ್ಮದಿ ಪಡಿಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಕೇವಲ ಕಾಯಿ ಹೊರೋದಕ್ಕೆ ಮತ್ತು ಬೇರೆದಕ್ಕೆ ಬಿಟ್ಟರೆ 220 ಗಿಡದಲ್ಲಿ 30,000 ಕಾಯಿ ಬರ್ತಿದೆ. 900 ಅಡಿಕೆ ಗಿಡದಲ್ಲಿ 10 ಟನ್ ಅಡಿಕೆ ಆಗಿದೆ ಸಿಪ್ಪೆದು. ಬಾಳೆ 30 ವರ್ಷ ಹಾಕಿರೋದು ನೆಟ್ಟಂಥ ಬಾಳೆ ಇವತ್ತಲೂ ಕೂಡ 8ರಿಂದ 12 kg ಇಳುವರಿ ಬರ್ತಾಯಿದೆ. ಈ ರೀತಿ ಒಂದು ನಾನು ವ್ಯವಸಾಯದಲ್ಲಿ ಪ್ರಗತಿ ಮಾಡಿದ್ದೀನಿ. ಮುಳುವೆ ಬಿಟ್ಟು ಅಲ್ಲಿ 30 ವರ್ಷದ ಮೇಲೆ ಆಯಿತು. ಇಳಿಜಾರಿಗೆ ಅಡ್ಲಾಗಿ 60 ಅಡಿಗೆ ಟ್ರಂಚ್ ತೆಗೆದು ಆ ಟ್ರಂಚಲ್ಲಿ ಎಲ್ಲ ತ್ಯಾಜ್ಯಗಳನ್ನು ತುಂಬ್ತೀನಿ. ಅದು ತಿಪ್ಪೆ ಆಯಿತು, ಹೆಚ್ಚಾದ ನೀರು ಹಿಂಗ ಗುಂಡಿ ಆಯಿತು, ಎರೆತೊಟ್ಟಿ ಆಯಿತು, ಬಯೋಡೈಜೆಸ್ಟರ್ ಆಯಿತು. ಈ 2 ಸಾಲಿನ ತೆಂಗಿನ ಮರ ಟ್ರಂಚಿಗೆ ಬರುತ್ತೆ. ತೆಂಗಿನ ಮರಕ್ಕೆ ಗೊಬ್ಬರ ಕೊಡೋದು ಬಿಟ್ಟು ಅಲ್ಲೇ 30 ವರ್ಷ ಆಯಿತು. ಅಡಿಕೆ ಗಿಡಗಳಿಗೆ ಮಾತ್ರ ಕುರಿ ಗೊಬ್ಬರ ಕೊಡ್ತಾಯಿದ್ದೀನಿ. ಬಾಳೆ ಏನು ನೀವು ನೆಟ್ಟು 2-3 ಬೆಳೆಗೆ ತೆಗಿತೀರಾ, ಏನು ಬಾಳೆ ನೆಟ್ಟು ಆದಮೇಲೆ 5-6 ಮರಿಗಳು ಬರ್ತವೆ. ಅದರಲ್ಲಿ ಒಂದು ಮರಿ ಬಿಟ್ಕೊಂಡು ಉಳಿದ ಮರಿಗಳನ್ನೆಲ್ಲ ಅರ್ಧ ಕಟ್ ಮಾಡಿ ಹಂಗೆ ನಿಲ್ಲಿಸ್ಬೇಕು. ಕುಯ್ದರೆ ಮೇಲೆ ಬೆಳೆಯುತ್ತೆ, ಸಾಕಷ್ಟು ಮರಿಗಳು ಬರ್ತವೆ, ಅದರ ನೀರು ಕೆಳಗಡೆ ಇಳಿಯುತ್ತೆ. 13ನೇ ತಿಂಗಳಿಗೆ ಬಾಳೆಗೊನೆ ಬರ್ತವೆ, ಕಟ್ ಮಾಡಿ ಬಾಳೆ ಮರ ಹಾಗೇ ನಿಲ್ಲಿಸ್ಬೇಕು. ಆ ಬಾಳೆಗೊನೆ ಕಟ್ ಮಾಡಿದಾಗ ಒಂದು ಮರಿ ಬಿಟ್ಟಿರ್ತಾವಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಮರಿ ಬಿಟ್ಕೋಬೇಕು. ಆ ರೀತಿ ಬಿಟ್ಕೊಂಡು ಹೋದರೆ ಈ ರೀತಿ ಹಿಂಗೆ ಸಪೋರ್ಟ್ ಆಗಿರುತ್ತೆ ಬೀಳ್ದಂಗೆ. ಯಾವುದೇ ಗೊನೆ ಕೂಡ ಬೀಳೋದಿಲ್ಲ. ಇವತ್ತಲೂ ಕೂಡ 30 ವರ್ಷ ಆದ್ರೂ 3-4 ಇದು ಗುಣಿಗಳಾಗಿ ಅದೇ ಬೇರೆ ಬೇರೆ ಕಡೆ ಹರಿದಿದೆ, ಮಧ್ಯದಲ್ಲಿ ಟೊಳ್ಳು ಬಿದ್ದಿದೆ. ಯಾವುದೇ ರೀತಿಯ ಕನಿಷ್ಠ ನೀರು ಕೊಡೋದು. ಉಳುಮೆ ತೇವಾಂಶ 16ರಿಂದ 21 ಡಿಗ್ರಿ ಮಣ್ಣಿನ ತೇವಾಂಶ ಕಾಪಾಡಿದ್ದೆ ಆದರೆ ಆ ಸಸ್ಯ ಯಾವುದೇ ಮರ ಇರ್ಬೋದು, ಅದು ಲವಣಾಂಶಗಳನ್ನ ತಾಣೋದಕ್ಕೆ ಒಳ್ಳೆ ಸದೃಢವಾಗುತ್ತೆ ಮತ್ತು ಕಾರ್ಯಾಚರಣೆ ಚೆನ್ನಾಗಿ ನಡೆಯುತ್ತೆ. ಈ ನಿಟ್ಟಿನಲ್ಲಿ ನಾನು ನನ್ನ ಭೂಮಿಯ ಒಂದು ನಿರ್ವಹಣೆ ಮಾಡ್ತಿದ್ದೀನಿ. ಸುಲಭವಾಗಿ ಸರಳವಾಗಿ ವ್ಯವಸಾಯ ಮಾಡ್ಬೋದು. ಆದರೆ ನಮ್ಮ ರೈತ ಇವತ್ತು ಉಳುಮೆನೇ ಮಾಡಬೇಕು, ಹೆಚ್ಚು ನೀರು ಕಟ್ಟಬೇಕು, ಇವೆಲ್ಲ ದೃಷ್ಟಿಕೋನದಲ್ಲಿ ಭಾಳಷ್ಟು ಹಿಂದೆ ಬಿದ್ದಿದ್ದೇನೆ ಅಂತ ನಾನು ಹೇಳ್ತೀನಿ. ಕನಿಷ್ಠ ನೀರು 16ರಿಂದ 21 ಉಳುಮೆ ತೇವಾಂಶ 365 ದಿವಸಲು ಆ ಒಂದು ತೇವಾಂಶ ಕಾಪಾಡಿದ್ದೀರಾ ಆದರೆ ನಿಮ್ಮ ತೆಂಗಿನ ಮರ 100 ಕಾಯಿ ಕೊಡುತ್ತೆ. ಏನೂ ಕೊಡಬೇಡಿ ಅದಕ್ಕೆ. ಇಳಿಜಾರಿಗೆ ಅಡ್ಲಾಗಿ ಟ್ರಂಚ್ ಹೊಡೆದು ಆ ಟ್ರಂಚಿಗೆ ನೀವು ತುಂಬಿ, ಆ ಗರಿನಲ್ಲಿ ಕಡ್ಡಿನಲ್ಲಿ ಪಟಾಶ್ ಇದೆ, ಇನ್ನು ಗರಿ ಮತ್ತು ದಿಂಡಿನಲ್ಲಿ ಸಾರಜನಕ ಇದೆ. ಅದು ಸಾಕಷ್ಟು ಉತ್ತಮವಾದ ಗೊಬ್ಬರ ಆಗುತ್ತೆ ಮತ್ತು ಎರೆಹುಳು ಚಟುವಟಿಕೆ ಆಗುತ್ತೆ. ಏನು 60 ಅಡಿ ಒಂದು ಹಾಸಿಗೆ ಆಗುತ್ತೆ. 2 ಕಡೆಯಿಂದಲೂ ಎರೆಹುಳು ರಂಧ್ರ ಮಾಡುತ್ತೆ. ರಾತ್ರಿ ಹೊತ್ತು ಸುರಂಗ ಮಾಡ್ಕೊಂಡು ಮೇಲ್ಭಾಗದಲ್ಲಿ ಬಂದು ಸಸ್ಯ ತ್ಯಾಜ್ಯ ತಿಂದು ಇಕ್ಕಿ ಹಾಕಿ ಒಳಗಡೆ ಹೋಗುತ್ತೆ. ಅದನ್ನೇ ಭೂಮಿಯ ಕರಳು ಅಂತ ನೀವೆಲ್ಲ ಓದಿದ್ದೀರಾ. ರೈತನ ಗೆಳೆಯ ಇದು. ಅದು 3 ಅಡಿಯಿಂದಲೂ ಉಳುಮೆ ಮಾಡುತ್ತೆ. ಒಂದು ತೆಂಗಿನ ಮರದ ವ್ಯಾಪ್ತಿ ಅಂದರೆ 15 ಅಡಿ ಸುತ್ತಳತೆ, 4 ಅಡಿ ಆಳ, ಅಷ್ಟು ಉಳುಮೆ ಮಾಡಬೇಕು. ಅದಕ್ಕೆ ಸಾಧ್ಯ ನಮ್ಮಲ್ಲಿ ಆಗುತ್ತೋ? ಇವತ್ತು ಟ್ಯಾಕ್ಟ್ರ್ ಇದೆ, ಟ್ಯಾಕ್ಟ್ರಲ್ಲಿ ಹೊಡಿತೀರಾ, ಮೇಲ್ಭಾಗದಲ್ಲಿ ಮಣ್ಣು ಮಾತ್ರ ಒಂದು 3 ಇಂಚ್ ಕಿತ್ತಾಕುತ್ತೆ, ಕೆಳಗಡೆಯಲ್ಲಿ ಗಟ್ಟಿ ಆಗುತ್ತೆ. ಆಗ ಬೇರುಗಳು ಉಸಿರಾಡೋದಿಲ್ಲ, ರಸ ಸೋರೋದಿರ್ಬೋದು, ಮತ್ತೊಂದು ರೋಗಕ್ಕೆ ಗುರಿಯಾಗುತ್ತೆ, ಅಣಬೆ ರೋಗ ಇರ್ಬೋದು, ಇವಕ್ಕೆಲ್ಲ ಗುರಿ ಆಗುತ್ತೆ. ನನ್ನ ತೋಟಕ್ಕೆ ಬಂದರೆ ಯಾವುದೇ ರೀತಿಯ ರೋಗಗಳಿಲ್ಲ. ಬಾಳೆ ಇವತ್ತಲೂ ಕೂಡ ಹಚ್ಚ ಹಸಿರಾಗಿದೆ, ಒಳ್ಳೆ ಆರೋಗ್ಯವಾಗಿದೆ. ನಮ್ಮ ಇಲ್ಲಿ ಮಧುಗಿರಿಯಿಂದ ಒಬ್ಬರು ಮಾಲಿಂಗಪ್ಪ ಅಂತ ಪ್ರೊಫೆಸರ್ ಬಂದಿದ್ದರು. ನನ್ನ ಮೊದಲನೇ ಬೆಳೆ ಕೂಡ ಇಷ್ಟೊಂದು ಹಸಿರಾಗಿಲ್ಲ ಅಂತ ಹೇಳಿದರು. 98ರಲ್ಲಿ ಒಂದು ಗೂಬೆ ಮರಿ ಸಿಕ್ತು. ಅದನ್ನು ಒಂದು 10 ಬೋನ್ ತಂದು ಪಕ್ಕದ ಮನೆಗಳಿಗೆಲ್ಲ ಕೊಟ್ಟೆ. ಒಂದಲ್ಲ ಒಂದು ಬೋನಿಗೆ ಇಲಿ ಬಿದ್ದಿರೋದು. ಆ ಇಲಿ ತಂದು ಒಂದು ಚೀಲಕ್ಕೆ ಬಿಟ್ಕೊಂಬಂದು ಇದು ಆ ಗೂಬೆ ಅದರೊಳಗೆ ಬಿಡಿವೆ, ಅದು ಬಾಯಲ್ಲಿ ಒತ್ತಲಿಸ್ಕೊಳ್ಳೋದು. ಬೆಳಗ್ಗೆ ಇನ್ನೊಂದು ಇಲಿ ತಂದರೆ ಅದನ್ನು ಉಗಿದ್ಬಿಟ್ಟು ಮೂಳೆ ಮತ್ತು ಕೂದಲು ಎಲ್ಲಡಿಕೆ ಉಂಡೆ ಉಗ್ದಂಗೆ ಉಗಿಯೋದು. ಮತ್ತು ಈ ಇಲಿ ಅದು ಬಾಯೊಳಗೆ ಹಾಕ್ಯಣೋದು. ಯಾವುದನ್ನು ಕಾಟ ಇಲ್ಲ. ಮತ್ತು ಅದು ಅಲ್ಲಿಲ್ಲ, ಕೈ ಇಟ್ಟುಬಿಟ್ರೆ ಪಟ್ಟಂಗೆ ನೀವು ಬೆಳ್ಳಿ ತೆಗಿಬೇಕು, ಅಷ್ಟೊಂದು ಶಾಖ. ಆ ಶಾಖಕ್ಕೆ ಮಾಂಸ ಎಲ್ಲ ಕರಗೋಗಿರುತ್ತೆ. ಇನ್ನು ಬಿಳಿ ಕೊಕ್ಕರೆ ಬಸವನೊಳ ಆದಾಕತ್ತೆ.
ಸಾಂಬಾರ್ಕಾಯಿಗೆ ಕೆಂಪು ಮೂತಿರ ಅದು ಬುಡದಲ್ಲಿ ಬಿದ್ದು ನೊರ ಅಂತ ತಿಂತ ಬೋನ್ನಂಗೆ ಮಾಡಿರ್ತಲ್ಲ ಆ ಹುಳ ನಿಯಂತ್ರಣ ಮಾಡುತ್ತೆ. ಹೀಗೆ ಪರಿಸರಕ್ಕೆ ನಾವು ಹೊಂದಿಕೊಂಡು ಹೋದಷ್ಟು ಎಷ್ಟು ಕೊಡುಗೆ ಇದೆ ಅಂತಂದರೆ ಅಪಾರವಾದ ಕೊಡುಗೆ ಇದೆ. ಇವತ್ತು ಅದರ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ. ವಿರುದ್ಧವಾಗಿ ಹೋಗಿ ಅನೇಕ ಸಂಕಷ್ಟಗಳಿಗೆ ನಮ್ಮ ಬೆಳೆಗಳನ್ನ ಗುರಿ ಮಾಡ್ತಾ ಇದ್ದೀವಿ. ಕೇವಲ ನಿಂಬೆ ಗಿಡ ನೀವು ಸಣ್ಣ ತಂತಿ ಇದೆಯಲ್ಲ ಎಲೆಕ್ಟ್ರಿಕ್ ತಂತಿ ಕೂದಲೆಳೆ ಅಂಥದ್ದು ಆ ಒಂದು 3 ಎಳೆ ಸುಮ್ಮನೆ ಕೈ ಕಟ್ಟಿದಂಗೆ ಹಿಂಗೆ ಕಟ್ಟಿಬಿಡಿ. ತಾಮ್ರದ ತಂತಿ ಅದು ಒಳಗಡೆ ಸೇರ್ಕೊಳ್ಳುತ್ತೆ, ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಆ ತಾಮ್ರದ ಆಕ್ಸೈಡು ಹೂವಿನ ಪ್ರಚೋದನೆಗೆ ಬರುತ್ತೆ. ಹೂವು ಕಾಯಿ ವರ್ಷ ಎಲ್ಲ ಇರುತ್ತೆ. ಈ ಥರ ಚುಟ್ಕಗಳನ್ನ ಬರೆದು ಹಾಕಿ ನನಗೆ ಇದು ಆ ಒಂದು 5 ವರ್ಷದ ಒಂದು ಇವತ್ತಲೂ ನನಗೆ ಆ ಹಳ್ಳಿ ಜನ ಒಳ್ಳೇದು ಮಾಡಿರು, ನನಗೆ ಒಂದು ವರ ಕೊಟ್ಟರು ಅಂತ ಇವತ್ತಲೂ ಅವ್ರನ್ನೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂತ ಇದು ನೆನ್ಕೊಂತೀನಿ. ನೋಡಿ, ನಾವು ಸೃಷ್ಟಿಕರ್ತರಾಗಬೇಕು ಹೊರತು ಗುಲಾಮರಾಗಬೇಕಾಗಿಲ್ಲ. ಮುಂದೊಂದು ದಿವಸ ಏನಾಗುತ್ತೆ ಅಂದರೆ ಇಡೀ ಹಳ್ಳಿಗಳೆಲ್ಲ ಯಾವ ಲೆಕ್ಕಕ್ಕೂ ಬರಲ್ಲ. ಯಾಕೆಂದರೆ ಹೊಸ ಜಗತ್ತು ಹೇಳ್ತಾ ಇದೆ, ಇಷ್ಟು ಜನ ರೈತರು ಭೂಮಿ ಮೇಲೆ ಬೇಡ, ಮತ್ತು ಇಷ್ಟು ನೀವು ನಿಮ್ಮನ್ನು ಯಾರು ಲಾಸ್ ಮಾಡ್ಕೊಂಡು ಕೇಳ್ತಾರೆ, ನಿಮ್ಮನ್ನು ಯಾರು ಲಾಸ್ ಮಾಡ್ಕೊಂಡು ಅಂದು ಎಷ್ಟು ಬೇಕೋ ಅಷ್ಟು ಬೆಳೀರಿ ಅಂತಾರೆ ಅವರು. ಆಗ ನೀವೇನು ಮಾಡಬೇಕು, ಎಷ್ಟು ಬೇಕೋ ಅಷ್ಟು ಬೆಳೀರಿ, ಹೆಚ್ಚು ಬೆಳೆದು ಯಾಕೆ ಕಡಿಮೆ ರೇಟಿಗೆ ಮಾರ್ತೀರಿ ಎನ್ನುವಂಥದ್ದು ಕೇಳ್ತಾ ಇದ್ದಾರೆ ಇವತ್ತು. ಏನು ಉತ್ತರ ಹೇಳ್ತೀರಿ ನೀವು ಎಷ್ಟು ಆಹಾರಕ್ಕೆ ಬೆಳಿಬೇಕೋ ಅಷ್ಟಕ್ಕೆ ಬೆಳಿಬೇಕು, ಉಳಿದಕ್ಕೇನು ಬೇನೆ ಬೆಳಿಬೇಕೋ ಅದನ್ನ ಬೆಳಿಬೇಕು. ನಿಮ್ಮ ಮಕ್ಕಳನ್ನು ಕೊಡುವ ಅವ್ರು ಡಾಕ್ಟ್ರೋ ಇಂಜಿನಿಯರೋ ಇನ್ನೊಂದು ಓದೋಕ್ಕೆ ಅನುಕೂಲ ಆಗ್ತಾರಲ್ಲ ಆ ಹಣದಲ್ಲಿ ವರ್ಗಾವಣೆ ಮಾಡಬೇಕು ನೀವು. ಆ ಥರ ನಿಮಗೆ ಗ್ರಾಮದ ಅಭಿವೃದ್ಧಿ ಆರ್ಥಿಕತೆ ಅದನ್ನೇ ನೀವು ಬದಲಾವಣೆ ಮಾಡಬೇಕಾಗತ್ತೆ. ಆ ಮಾಡ್ಲಾಗಿ ತಗೊಂಡ್ರೆ ನಾನು ಯಾವಾಗಲಾದ್ರು ಬರ್ತೀನಿ. ನಾನೇನು ಭಾರಿ ದೊಡ್ಡ ಮನುಷ್ಯ ಅಲ್ಲ, ಯಾಕೆಂದರೆ ನಾನು ಹಳ್ಳಿಯಿಂದ ಬಂದವನು, ಹಳ್ಳಿ ಗ್ರಾಮಸ್ಥರ ಮಗನಾಗಿ ಹಳ್ಳಿಗೇನಾದರೂ ನನಗೆ ನಾನು ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ನಿಮಗೆ ಕುವೆಂಪು ಅಂತ ಕೇಳಿದ್ದೀರಿ, ದೊಡ್ಡ ದಾರ್ಶನಿಕ, ದೊಡ್ಡ ಚಿಂತಕ. ನಾನು ಗಂಗೋತ್ರಿಗೆ ಹೋಗಿ ಮಾಸ್ಟರ್ ಆದಮೇಲೆ ಅವ್ರ ಮನೆಗೆ ಹೋದಾಗ ನನಗೊಂದು ಸಂದೇಶ ಕೊಟ್ಟರು. ನೀವು ಹಳ್ಳಿಯಿಂದ ಬಂದಿದ್ದೀರಿ, ಹಳ್ಳಿಗೆ ದುಡ್ಡು ಕೊಟ್ಟು ಹಳ್ಳಿನ ಉದ್ಧಾರ ಮಾಡೋಕ್ಕಾಗಲ್ಲ, ಆದರೆ ಹಳ್ಳಿಲಿ ಅಜ್ಞಾನ ಇದೆ ನೋಡ್ರಪ್ಪ, ನೀವೆಲ್ಲ ಹಳ್ಳಿ ಅಜ್ಞಾನವನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ನೀವು ಕೆಲಸ ಮಾಡಬೇಕು ಅಂತಂದರು. ಅದಕ್ಕೆ ನಾನು ವಿಚಾರವಂತ ಆದೆ ನಾನು ಹಳ್ಳಿಗೆ ಏನಾದರೂ ಮಾಡ್ರಪ್ಪ, ನೀವು ಜ್ಞಾನ ಕೊಡ್ರಪ್ಪ. ನೀವು ಅವ್ರಿಗೆ ನೀವು ಹಣ ಕೊಡೋಕ್ಕಾಗಲ್ಲ, ನಿಮ್ಮ ಸಂಬಳ ಕೊಟ್ಟು ಅವ್ರನ್ನ ಬದುಸೋಕ್ಕಾಗಲ್ಲ. ಜ್ಞಾನ ಕೊಡಿ, ಮೂಢನಂಬಿಕೆ ಹೋಗಲಾಡಿಸಿ, ಜಾತಿಯನ್ನು ಹೋಗಲಾಡಿಸಿ. ಭವಿಷ್ಯ ನಾವು ಇಂಥ ಸಭೆಗಳನ್ನ ಇನ್ನೂ 5-6 ಕಡೆ ಮಾಡ್ಬೋದು, ಇನ್ನೊಂದು 8 ವಿಲೇಜಲ್ಲಿ ಮಾಡ್ಬೋದು. ಇಲ್ಲ, ಯಾವ ಹಳ್ಳಿಯಿಂದ ನಮಗೆ ಜಾಸ್ತಿ ಪಾರ್ಟಿಸಿಪೇಷನ್ ಬರುತ್ತೆ, ಯಾವ ಜಾಸ್ತಿಯಿಂದ ಕೋಪ್ರೇಷನ್ ಬರುತ್ತೆ, ಯಾವ ವಿಲೇಜಲ್ಲಿ ನಿಜವಾಗ್ಲೂ ಪೊಟೆನ್ಷಿಯಲ್ ಇದೆ, ನಮ್ಮ ಅಗತ್ಯ ಇದೆ, ಅಲ್ಲಿ ಜನರು ಸ್ಪಂದಿಸ್ತಾ ಇದ್ದಾರೆ ನಮ್ಮ ವಿಚಾರಗಳಿಗೆ ಅನ್ನೋದು ಬಂದರೆ ಆ ವಿಲೇಜ್ ಮಾತ್ರ ತಗೊಳ್ತೀವಿ. ಅಫ್ಕೋರ್ಸ್ ಇದು ನಮ್ಮ ಮೊದಲನೇ ಸ್ಟೆಪ್. ಇದು ಹುಲಿಗೆರೆ ಗ್ರಾಮದ ಪರಿಚಯದ ಮೂಲಕ ಬಂದಿದ್ದೀವಿ, ಸ್ಪಂದಿಸ್ತಾ ಇದ್ದೀವಿ. ಅದೇ ಸ್ಪಂದನೆ ನಮಗೆ ಬಂದರೆ ಮಾತ್ರ ನಾವು ಮಾಡ್ತೀವಿ ಹೊರತು ಇಲ್ಲಾಂದರೆ ಇದೇ ವಿಶ್ವಾಸ ಇರುತ್ತೆ. ಬಟ್ ವಿ ಮೇ ನಾಟ್ ಟೇಕ್ ದಿ ವಿಲೇಜ್. ಆಯಿತು, ಜನ ರೆಡಿ ಇದ್ದಾರೆ, ಒಂದು 8 ಜನ ರೆಡಿ ಇದ್ದಾರೆ, ಆದಷ್ಟು ಮಿಕ್ಸಡ್ ಗ್ರೂಪ್ ತೊಗೊಳ್ಳಿ, ಒಂದೇ ಗ್ರೂಪ್ ಬೇಡ. ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ರೈತ ಸಂಘದಿಂದ ಬಂದವರು ನಿಮ್ಗೆ ಎನರ್ಜಿ ಇರ್ಬೋದು, ಇದಿರ್ಬೋದು, ವ್ಯಾಲ್ಯೂಸ್ ಇರ್ಬೋದು, ನಿಮ್ಮನ್ನು ಐಸೋಲೇಟ್ ಮಾಡಿಬಿಡ್ತಾರೆ. ಅವಳಪ್ಪ ರೈತ ಸಂಘದವರು ಇದು ಮಾಡ್ಕೊಂಡು ಅದು ಬೇಡ, ಮಿಕ್ಸರ್ ತೊಗೊಳಕ್ಕೆ ಟ್ರೈ ಮಾಡಿ. ಸ್ವಲ್ಪ ಒಂದಿಷ್ಟು ಏಜ್ ಆದವರು, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರೋರು ಅದನ್ನು ತಗೊಂಡು ಮತ್ತು ನಿಮ್ಮ ಪಾಲಿಟಿಕ್ಸು ಇದೆಲ್ಲ ಆದಷ್ಟು ಸಪ್ರೇಟ್ ಇಟ್ಬಿಡಿ. ಹೆಂಗಾದ್ರೂ ಮಾಡ್ಕೊಳ್ಳೋದು ಅದನ್ನು ಟಚ್ ಮಾಡೋದು ಬೇಡ. ವೆರಿ ಸೆನ್ಸಿಟಿವ್ ಸಬ್ಜೆಕ್ಟು ಬೇಡ. ನಮ್ಮ ಉದ್ದೇಶ ಅಲ್ಲಿ ಇಷ್ಟೇ, ಯಾವ ಪಾರ್ಟಿ ಬರುತ್ತೋ ಯಾರು ಬರ್ತಾರೋ ಏನೋ, ಹುಲಿಗೆರೆ ಗ್ರಾಮ ನೆಕ್ಸ್ಟ್ 5 ವರ್ಷದಲ್ಲೋ 4 ವರ್ಷದಲ್ಲೋ ಈ ಮಟ್ಟಕ್ಕೆ ಬರಬೇಕು, ಅಷ್ಟೇ ಪಾಯಿಂಟು. ಅದಕ್ಕೆ ಯಾರೇ ಕೈ ಜೋಡಿಸ್ತಾರೆ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡಿಕೊಂಡು ಒಂದು 10 ಜನ ಬರ್ತಾರೋ, 5 ಜನ ಬರ್ತಾರೋ, 15 ಜನ ಬರ್ತಾರೋ, ಅದು ನಮ್ಮ ಶೇರ್ ಮಾಡಿಕೊಂಡ್ರೆ 15 ಜನದ ಜೊತೆ ಇನ್ನೊಂದು ಮೀಟಿಂಗ್ ಮಾಡೋಣ, ಇನ್ನೂ ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನಮಗಂತೂ ನೀಟಾಗಿ ಗೊತ್ತಿದೆ ಓಲ್ ಪ್ರೊಸೀಜರ್, ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕು, ಯಾವ ಮಟ್ಟದಲ್ಲಿ ಲೆವೆಲ್ ತೊಗೊಂಡೋಗ್ಬೇಕು ಅಂತ. ಮತ್ತು ಇದನ್ನು ಓವರ್ನೈಟ್ ಚೇಂಜ್ ಆಗೋಲ್ಲ. ಇವತ್ತು ಬಂದಿದ್ದು ನಾಳೆ ನನಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ರೆಡಿ ಇಲ್ಲ, ಫಸ್ಟು ಒಂದು ದಪ್ಪ ಬುಕ್ ರೆಡಿ ಮಾಡ್ತೀವಿ. ಆ ಬುಕ್ ಇಟ್ಕೊಂಡು ಮತ್ತೆ ರಾಮಚಂದ್ರೇಗೌಡರು ಅಂತವರು ಮತ್ತು ಬಿಸ್ನೆಸ್ ಇರುವಂಥವ್ರು ಎಲ್ಲರೂ ಇನ್ವಾಲ್ವ್ ಮಾಡಿಸ್ಕೊಳ್ಳೋಣ. ರಾಮಚಂದ್ರ ಫೋಕ್ ಇದು ಕೊಡ್ಬೋದು, ಯಾರ್ಯಾರು ಏನೇನು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅವರವ್ರ ಮಟ್ಟದಲ್ಲಿ.
ವೈಚಾರಿಕವಾಗಿರ್ಬೋದು ಇದಾಗಿ ಮಾಡಿ ಅದು ಮತ್ತೆ ಸೊಲ್ಯೂಷನ್ಸ್ ಹುಡ್ಕೋಣ. ಆ ಸೊಲ್ಯೂಷನ್ಸ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಏನು ಫಂಡ್ಸ್ ಬೇಕಾಗುತ್ತೆ, ಆ ಫಂಡ್ಸ್ ಎಲ್ಲಿಂದ ಬೇಕಾಗ್ಬೋದು, ಎಷ್ಟು ಬೇಕಾಗ್ಬೋದು, ಹೆಂಗೆ ಬೇಕಾಗ್ಬೋದು, ಅದನ್ನು ಮಾಡಿದ್ಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದಾಗ ಫೇಸ್ 1, ಫೇಸ್ 2, ಫೇಸ್ 3 ಮಾಡಿ ಫೇಸ್ 1ನಲ್ಲಿ ಫಸ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ, ಯಾವ್ಯಾವ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದರಿಂದ ಎಕನಾಮಿಕಲ್ ಬೆನಿಫಿಟ್ ಏನಾಗುತ್ತೆ, ಸೋಷಿಯಲ್ ಬೆನಿಫಿಟ್ ಏನಾಗುತ್ತೆ ಅನ್ನೋದನ್ನು ಅನಲೈಸ್ ಮಾಡ್ತಾ ಹೋಗಿ ಇದು ಟಿಪಿಕಲ್ ನಾವೊಂದು ಬಿಸ್ನೆಸ್ ಹೆಂಗೆ ನಡೆಸ್ತೀವಿ ಅದೇ ಥರನೇ ಉಳ್ಳಿಗೆರೆ ಗ್ರಾಮನ ಒಂದು ಬಿಸ್ನೆಸ್ ಹೌಸ್ ಥರ ಮಾಡಿ ರನ್ ಮಾಡೋದು ಉದ್ದೇಶ. ನಿಜಕ್ಕೂ ದುಃಖ ಆಗುತ್ತೆ. ನಮ್ಮ ಶರತ್ ಚಂದ್ರ ಅವರು ಮಾತಾಡ್ತಾ ಹೇಳಿದ್ರು ಗ್ರಾಮ ಸ್ವರಾಜ್ಯ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದರೆ ಗ್ರಾಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ದಿನಗಳಲ್ಲಿ ನಾವು ಗ್ರಾಮ ಸ್ವರಾಜ್ಯ ದತ್ತ ಅಂತ ನಾವು ಕನಸಿನ ಲೋಕದಲ್ಲಿ ಮಾತಾಡಿದ್ರೆ ಉಪಯೋಗ ಇಲ್ಲ, ಯಾವ ಕಾರಣಕ್ಕೂ ಉಪಯೋಗ ಆಗಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರೀ ರೈತರು. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವತ್ತು? ಮೈಕ್ರೋ ಫೈನಾನ್ಸ್ಗೋಸ್ಕರ ಎಷ್ಟು ಜನ ರೈತರು, ಬಡವರು, ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದ್ಭುತವಾದ ಕೆರೆ ಇದೆ, ಅದ್ಭುತವಾದ ಕೆರೆ. ಆ ಕೆರೆ ಸುತ್ತ ಈ ಒಂದು ಊರು, ಎಷ್ಟು ಒಳ್ಳೆ ಊರು, ಮತ್ತು 11ನೇ ಶತಮಾನದ ದೇವಸ್ಥಾನ ಇರೋ ಅಂಥ ಒಂದು ಜಾಗ. 11ನೇ ಶತಮಾನ ಸರ್. ಇನ್ನು ಕನಿಷ್ಠ 5 ವರ್ಷಗಳ ಕಾಲವಾದರೂ ಈ ಊರಲ್ಲಿ ಸತತವಾದಂಥ ಈ ಥರದ ಚರ್ಚೆಗಳು ನಡಿಬೇಕು, ಪ್ರಯೋಗಗಳು ನಡಿಬೇಕು. ನಮ್ಮ ರಾಮಚಂದ್ರೇಗೌಡರು ಮೊದಲೇ ಹೇಳಿದರು, ಎಷ್ಟೇ ಕಷ್ಟ ಆದರೂ ಕುಮಾರ್ ಈ ಕೆರೆನ ನಾವು ಉಳಿಸ್ಕೋಬೇಕು, ಪವಿತ್ರವಾದ ನೀರು ಅಂತ ಹೇಳಿ ನಾವು ಬೊಗಸೆಯಿಂದ ನೀರು ಕುಡಿಬೇಕು. ಆ ರೀತಿ ಈ ಕೆರೆಯನ್ನು ನಾವು ಉಳಿಸ್ಕೋಬೇಕು, ಕೆರೆ ನೀರನ್ನ ಕುಡಿಬೇಕು. ಆ ರೀತಿ ಮಾಡಿ ಮೊದಲೆಲ್ಲ ಏನು ಮಾಡ್ತಿದ್ರು ನಮ್ಮ ತಂದೆ ತಾಯಿ ತಾತ ಎಲ್ಲ ಏನು ಮಾಡ್ತಿದ್ರು? ಕೆರೆ ನೀರಲ್ವ ಕುಡಿತಾ ಇದ್ದಿದ್ದು. ಹೌದು. ಈಗ ನಾವು ಮತ್ತೆ ಈ ಊರಲ್ಲಾದರೂ ಆ ಪ್ರಯೋಗ ಮಾಡಬೇಕು. ಮೊದಲು ಇಲ್ಲಿ ವೇಸ್ಟ್ಗಳನ್ನು ತಂದು ಇಲ್ಲಿ ಬಿಸಾಕ್ತಾ ಇದ್ದಾರೆ, ಮೊದಲು ಅದನ್ನು ನಿಲ್ಲಿಸ್ಬೇಕು. ಆ ದೇವಸ್ಥಾನಗಳಿಗೆ ಪ್ರತಿಯೊಬ್ಬರು ಬಂದು ನಡ್ಕೊಂಡು ಕೈ ಮುಗಿದು ಆ ಊರನ್ನ ಅಲ್ಲಿ ಎಂಥದೋ ಬೊಗಸೆಯಲ್ಲಿ ನೀರು ತಗೊಂಡು ಕುಡಿಯೋಂಗೆ ಹೋಗಂಗೆ ಮಾಡಿದರೆ ಮೊದಲು ಈ ಎಂಥದೋ ಗ್ರಾಮ ಸ್ವರಾಜ್ಯ ದತ್ತ ಅಂತ ಹೇಳ್ತಿರಲ್ಲ, ಅದರಲ್ಲಿ ಮೊದಲನೇ ಹೆಜ್ಜೆ ಇಟ್ಟಂಗೆ. ಮೈಸೂರವ್ರು ಇರ್ಬೋದು, ಕರ್ನಾಟಕದ ಯಾವುದೇ ಭಾಗದವ್ರು ಇರ್ಬೋದು, ಇವತ್ತಿನ ಈ ಗ್ರಾಮ ಸ್ವರಾಜ್ಯ ದತ್ತ ಕನಸು ಕಾಣ್ತಾ ಇರೋರ್ನೆಲ್ಲರನ್ನು ಇಮಿಡಿಯೇಟಾಗಿ ಇನ್ನು 1 ತಿಂಗಳಲ್ಲೋ 2 ತಿಂಗಳ ಒಳಗಡೆನೋ ಇಲ್ಲಿ 100 ಜನರ ಕಾರ್ಯಾಗಾರನ ಮೊದಲು ನಾಯಕರುಗಳಿಗೆ ಈ ಊರವ್ರ ಸಮ್ಮುಖದಲ್ಲಿ ಅಂಥ ಒಂದು ಕಾರ್ಯಾಗಾರವನ್ನು ಮೊದಲು ಪ್ಲ್ಯಾನ್ ಮಾಡಿ. ಶರತ್ ಚಂದ್ರ ಅವರಿದ್ದಾರೆ, ಅದ್ಭುತವಾಗಿ ಅದನ್ನು ಡಿಸೈನ್ ಮಾಡ್ತಾರೆ. ನನಗೆ ಆ ಒಪ್ಪಿದೆ, ಅವ್ರ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಅನ್ನಿಸ್ತಾ ಇದೆ, ಅದನ್ನು ನೀಟಾಗಿ ಡಿಸೈನ್ ಮಾಡ್ತಾರೆ. ಮತ್ತು ಇಲ್ಲಿ ಯಶಸ್ವಿಯಾಗಿ ಆ ಕಾರ್ಯಾಗಾರ ನಡೆದು ನಮಗೆ ನಮ್ಮ ಒಳಗಡೆ ಒಂದು ಭರವಸೆ ಮೂಡಿದರೆ ಇದು ಕರ್ನಾಟಕಾದ್ಯಂತ ಗ್ರಾಮ ಸ್ವರಾಜ್ಯದತ್ತ ಕನಸು ವಿಸ್ತಾರ ಆಗುತ್ತೆ. ಗ್ರಾಮ ಸ್ವರಾಜ್ಯದ ಕನಸು ಅಷ್ಟು ಸುಲಭ ಅಲ್ಲ. ನಮ್ಮ ಇಡೀ ಗ್ರಾಮದ ಎಕನಾಮಿಕ್ಸೇ ಅನ್ನುವಂಥದ್ದು ಚೇಂಜ್ ಆಗಬೇಕು. ಕೆರೆ ಬಗ್ಗೆ ಹೇಳಿದಿರಿ, ನಾನು ಈಗ ಮಾತಾಡ್ತಾ ಹೇಳಿದೆ ಮಣ್ಣನ್ನ ದಡದಲ್ಲೇ ತೆಗಿಯೋಕೆ ಹೇಳ್ಬಿಡಿ ಅಂತ. ಯಾಕೆ ಹಂಗಂತ ಹೇಳಿದೆ ಅಂದರೆ, ನಿಮ್ಮ ಊರಿನಲ್ಲಿ ಕೆರೆ ಮಣ್ಣು ತೆಗೆದ್ರೆ, ನೀರು ನಿಲ್ಲಿಸಿದರೆ ನೀವು ಮತ್ಸ್ಯೋದ್ಯಮ ಮಾಡ್ಬೋದು, ಮೀನು ಸಾಕಬಹುದು. ಮೀನು ಸಾಕಿ ನೀವು ಬೆಂಗಳೂರಿಗೆಲ್ಲ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಎಲ್ಲ ಮೀನುಗಳನ್ನು ನೀವು ಸಾಗಿಸ್ಬೋದು. ಒಂದೊಂದು ಕೂಡ ಈಗ ಈ ಥರದಲ್ಲಿ ಮೊದಲು ನೀವು ಮಾಡಿ, ನಾವು ಆಮೇಲೆ ಕೂತ್ಕೊಂಡು ಬಂದು ಮಾತಾಡ್ತೀವಿ, ನಿಮ್ಮೆಲ್ಲರ ಜೊತೆ ಮಾತಾಡ್ತೀವಿ. ಅದರಲ್ಲಿ ಎಲ್ಲರೂ ಸೇರ್ಸ್ಕೊಂಡು ಮಾಡಿ. ನನಗೆ ಸುಮ್ಮನೆ ಮಾತಾಡೋಕ್ಕೆ ಇಷ್ಟ ಹೆಚ್ಚು ಮಾತಾಡೋಕ್ಕೆ ಇಷ್ಟ ಇಲ್ಲ. ನೀವು ಆರ್ಥಿಕವಾಗಿ ಚೇಂಜ್ ಆಗಬೇಕು, ಸಾಂಸ್ಕೃತಿಕವಾಗಿ ಚೇಂಜ್ ಆಗಬೇಕು, ಧಾರ್ಮಿಕವಾಗಿ ಚೇಂಜ್ ಆಗಬೇಕು. ಚೇಂಜ್ ಆಗಿಬಿಟ್ಟು ಹಳ್ಳಿಗಳು ಮತದ ಕೂಪಗಳು, ಮೂಢನಂಬಿಕೆ. ನೋಡಿರಿ, ಎಲ್ಲ ನಗರಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಯಾರು ಜಗಳಾಡೋಕ್ಕೆ ಅವಕಾಶ ಇಲ್ಲ, ಯಾರು ಜಾತಿ ಮಾಡೋಕ್ಕೆ ಅವಕಾಶ ಇಲ್ಲ, ಅವ್ರ ಕೆಲಸ ಇರುತ್ತೆ. ಇಲ್ಲಿ ಅಂದರೆ ಸಣ್ಣತನಗಳು ಮಾಡ್ಕೊಂಡು ನಾವು ಹೊಸ್ದಾಗಿ ಕಟ್ಕೋಬೇಕಲ್ವನ್ರಿ, ನಾವು ಹಳ್ಳಿನ ಹೊಸ್ದಾಗಿ ಕಟ್ಕೋಬೇಕಲ್ವನ್ರಿ. ಹೊಸದಾಗಿ ಹಳ್ಳಿಗಳನ್ನು ಕಟ್ಕೋಬೇಕು. ಹಳ್ಳಿಕ್ಕೆ ಬಿಟ್ಬಿಡಿ ನೀವು.